ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಏಮಾ ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ಎಷ್ಟು ದಿವಸ ಆಯಿತು ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ, ಬೇಜಾರಿಗೂ ಇಷ್ಟು ದಿನ ಆದರೂ ನಾನು ವೀಡಿಯೋನೇ ಮಾಡಿಲ್ಲ ಅಂತ ಇವತ್ತಿಂದನಾದರೂ ವೀಡಿಯೋ ಮಾಡೋಣ ಅಂತ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ. ಹಾಗೆ ಹೊರಗಡೆ ಬಂದೆ. ಹೊರಗಡೆ ಎಲ್ಲ ಗಿಡ ಸ್ವಲ್ಪ ಬಾಡಿತ್ತು, ಅದಕ್ಕೆ ಸ್ವಲ್ಪ ಹಂಗೆ ನೀರು ಹಾಕಿದ್ದೆ. ಒಂದು ಪ್ಲಾಂಟಲ್ಲಿ ಗಲೀಜಾಗಿತ್ತು, ಅದನ್ನು ಬೇರೆ ಮನಿ ಪ್ಲಾಂಟ್ಗೆ ಹಾಕಿದ್ದೀನಿ. ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಂದ್ಬಿಟ್ಟು ಬೇರೆದಕ್ಕೆ ಹಾಕ್ತೆ. ಅಲ್ಲಿ ಕಸ ಇತ್ತಲ್ಲ ಸ್ವಲ್ಪ ಗೂಡಿಸ್ದೆ. ಹಾಗೆ ನಮ್ಮ ಮಾವ ಹಾಲು ತಂದು ಕೊಟ್ಟಿದ್ರು, ಕಾಫಿ ಇಡೋದ ಅಂದ್ಬಿಟ್ಟು ಅದನ್ನು ಕಾಯಕ್ಕಿಟ್ಟೆ. ಟೊಮೊಟೊ ಖಾಲಿಯಾಗಿತ್ತು, ಟೊಮೊಟೊನೂ ತರಿಸ್ಕೊಂಡೆ. ಚೆನ್ನಾಗಿರೋ ಟೊಮೊಟೊ ಎತ್ಕೊಂಡು 5-6 ಟೊಮೊಟೊನ ತೊಳೆದಿಟ್ಕೊಂಡೆ. ಟೊಮೊಟೊ ಗೊಜ್ಜು ಮಾಡಿ ಚಪಾತಿ ಮಾಡೋದ ಅಂದ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಚಿಕ್ಕ ಕುಕ್ಕರ್ಗೆ ನಾನು 5 ಟೊಮೊಟೊನ ಬೇಯಕ್ಕಿಡ್ತೆ. ಅದನ್ನು 1-2-3 ವಿಸಿಲ್ ಕೂಗಲಿ ಅಂತ ಬೇಯಕ್ಕಿಡ್ತಿದ್ದೀನಿ. ಹಂಗೆ ಚಪಾತಿ ಹಿಟ್ಟು ಕಲಸಿದ್ದೆ. ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ಒಂದು 5 ನಿಮಿಷ ನೆನೆಯಲಿ ಅಂತ ಹೊರಗಡೆ ಬಟ್ಟೆ ಒಣಗಾಕಿದ್ದೆ. ನೋಡೋದ ಅಂತ ಬಂದೆ, ಅದು ಇನ್ನೂ ಒದ್ದೆ ಆಗಿತ್ತು. ಹಂಗೆ ಒಂದು ಮನಿ ಪ್ಲಾಂಟ್ ಗಿಡ ಇತ್ತು ನಮ್ಮ ಮನೇಲಿ, ಅದು ಒಣಗೋಗಿತ್ತು. ಅದನ್ನು ಬೇರೆ ಪ್ಲಾಟ್ಗೆ ಹಾಕಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಇಟ್ಟೆ ನಾನು. ಅಲ್ಲೇನು ಬಂದ ತಕ್ಷಣವೇ ಟೊಮೊಟೊ ಬೆಂದಿತ್ತು. ಟೊಮೊಟೊ ಬೆಂದಾದ ನಂತರ ಟೊಮೊಟೊ ಗೊಜ್ಜು ಏನೇನು ಬೇಕು ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡೆ. ಟೊಮೊಟೊ ಗೊಜ್ಜು ಅಂದರೆ ನಾನು ಇದನ್ನು ಬೇಯಿಸ್ಕೊಂಡು ಮಿಕ್ಸಿಲಿ ರುಬ್ಕೋತೀನಿ. ಚೆನ್ನಾಗಿ ರುಬ್ಕೊಂಡಿದ್ದ ನಂತರ ಸೇಮ್ ಟೊಮೊಟೊ ಗೊಜ್ಜು ಯಾವ ರೀತಿ ಮಾಡ್ತೀವಿ ಅದನ್ನೇ ಮಾಡ್ತೀನಿ. ಪಾತ್ರೆ ಇತ್ತು, ಸ್ವಲ್ಪ ಪಾತ್ರೆ ತೊಳೆದಿಟ್ಟೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ತಿಂಡಿ ರೆಡಿ ಆಯಿತು. ಫ್ರೆಂಡ್, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಮೈ ಹಾಲ್.